ಇವತ್ತು ಪತ್ರಿಕೆಗೋಷ್ಠಿಗೆ ಯಾಕೆ ಕರೆದಿವಿ ಅಂತ ಹೇಳಿದ್ರೆ, ಸಮ್ಮರ್ ಅಲ್ಲಿ ಜಾಸ್ತಿ ಹಾವುಗಳು ಹೊರಗೆ ಬರ್ತವೆ. ತಂಪಾದ ಜಾಗದಲ್ಲಿ ಹೋಗ್ಲಿಕ್ಕೆ ಅದು ಇಷ್ಟಪಡ್ತವೆ. ಸೊ ಅದು ಅಲ್ಲಿ ಬರ್ತವೆ. ಸೊ ಮನೆಯಲ್ಲಿ ಏನಿರುತ್ತೆ, ಎಲ್ಲಾ ಮನೆಯಲ್ಲಿ ವೇಸ್ಟೇಜ್ ಇಟ್ಕೊಂಡಿರ್ತಾರೆ. ಅಂದ್ರೆ ದೊಡ್ಡ ಮನೆ ಕಟ್ಟಿರ್ತಾರೆ, ಅದು ಏನು ಉಳಿತಾವ ಸಾಮಾನು, ಪೈಪ್ಸ್ ಅದೆಲ್ಲ ವೇಸ್ಟೇಜ್ ಒಂದು ಜಾಗ ಹಾಕಿರ್ತಾರೆ. ಅಲ್ಲಿ ಅದು ಹೋಗಿ ವಾಸ ಆಗುತ್ತೆ. ವಾಸ ಆದ್ಮೇಲೆ ಅದು ಒಂದ್ಸಾಲಿ ತಿಂದ್ರೆ 8 days ರೆಸ್ಟ್ ಬೇಕಾಗುತ್ತೆ. ಹೌದು, ನಮಗೆ 3 ಟೈಮ್ ಅದು ತಿನ್ನೋದಿಲ್ಲ. ಸೊ ಅದೇನ್ ಮಾಡುತ್ತೆ, ತಿಂದು ಅಲ್ಲಿ ರೆಸ್ಟ್ ಮಾಡಕ್ ಹೋಗ್ಬಿಡುತ್ತೆ. ಅವಾಗ ನೀವು ಏನೋ ತಗೊಳಕ್ ಹೋದ್ರೆ ಮಾತ್ರ ಬೈಟ್ ಆಗುತ್ತೆ. ಸಮ್ಮರ್ ಅಲ್ಲಿ, ಈ ಬಿಸಿಲುಗಾಲದಲ್ಲಿ ಬಹಳ ಹೈಪರ್ ಇರ್ತಾರೆ, ಅಂದ್ರೆ ಕೋಪದಲ್ಲಿ ಇರುತ್ತೆ ಸ್ನೇಹಿತರೆ. ವಿಂಟರ್ ಅಲ್ಲಿ ಬಹಳ ಖಂಡಿತ ಟೈಮ್ನಲ್ಲಿ ಬಹಳ ಕೂಲ್ ಆಗಿರುತ್ತೆ. ಬಿಸಿಲುಗಾಲದಲ್ಲಿ ಬಹಳ ರ್ಯಾಶ್ ಇರುತ್ತೆ, ಅಂದ್ರೆ ಬಹಳ ಕೋಪದಲ್ಲಿ ಇರ್ತಾರೆ. ಮುಟ್ಟಿದ್ಗಳನ್ನೇ ಅಟ್ಯಾಕ್ ಮಾಡ್ತಾರೆ. ಸೊ ಅಟ್ಯಾಕ್ ಮಾಡಿದ್ಮೇಲೆ ಜನ ಯೂಟ್ಯೂಬ್ ನೋಡ್ಬಿಟ್ಟು ಅರ್ಧ ನಾಲೆಜ್ ಇಟ್ಕೊಂಡು ಯಾವುದೇ ಅದು ಹಳೆ ಕಾಲದ್ದು ಗಟ್ಟಿ ಕಟ್ಟಬೇಕು, ಎಕ್ಸ್ ಮಾರ್ಕ್ ಕೊಯ್ಬೇಕು ಅಂತದೆಲ್ಲ ಮಾಡ್ತಾರೆ. ಅದೆಲ್ಲ ಮಾಡಕ್ ಹೋಗ್ಬಾರ್ದು. ಬಳೆ ಇದ್ರೆ ಬಳೆ ತೆಗಿಬೇಕು, ಉಂಗ್ರ ಇದ್ರೆ ಉಂಗ್ರ ತೆಗಿಬೇಕು. ಯಾಕಂದ್ರೆ ಸ್ವಲ್ಪ ಬಾತುತ್ತವೆ ತೆಗಿಬೇಕು. ಲೈಟ್ ಬ್ಯಾಂಡೇಜ್ ತರ ಮಾಡ್ಬೇಕು, ಅದಕ್ಕೆ ಅಲ್ಲಾಡ್ಸ್ಬಾರ್ದು ಜಾಸ್ತಿ. ಅದು ಇಟ್ಕೊಂಡು ಡಿಸ್ಟಿಕ್ ಹಾಸ್ಪಿಟಲ್ ಆರ್ ತಾಲೂಕ್ ಹಾಸ್ಪಿಟಲ್ ಎಲ್ಲಿನ ಹೋಗ್ಬೇಕು, ಅಲ್ಲಿ ಆಂಟಿವೆನಮ್ ಅಂತ ಸ್ಟಾರ್ಟ್. ಇನ್ನೂ ಒಂದು ಏನಂತ ಸುದ್ದಿ ನಿಮ್ಗೆ ಎಲ್ಲದಾದ್ರೆ, ಆಂಟಿವೆನಮ್ ಅಂದ್ರೆ ಒಂದು ಇಂಜೆಕ್ಷನ್ ಅನ್ಕೊಂಡ್ಬಿಟ್ರೆ ಜನ, ಒಂದು ಇಂಜೆಕ್ಷನ್ ಹಾಕೊಂಡ್ಬಿಟ್ರೆ ನಾವು ವಾಸಿ ಆಗ್ತೀವಿ ಅಂತ. ಅದು ತಪ್ಪು ಕಲ್ಪನೆ ಇದೆ. ಸಾಕಷ್ಟು ಜನ ನಾನು ಹೋಗಿನಿ, ದೊಡ್ಡ ದೊಡ್ಡ ಮನೆಯವರು, ದೊಡ್ಡ ಒಂದು ಫ್ಯಾಕ್ಟ್ರಿದವರು ಅವ್ರ ಹತ್ರ ಇಟ್ಕೊಂಡಾರೆ ಆಂಟಿವೆನಮ್, ಅದು ಇಂಜೆಕ್ಷನ್ ಇಟ್ಕೊಂಡಾರೆ. ನಾನು ಹೋಗಿ ಕೇಳಿದೆ, ಯಾಕೆ ಇಟ್ಕೊಂಡಿರಿ ಇದು ಅಂತ. ಇಲ್ಲ, ಹಾವು ಬೆಳೆದ ಮೇಲೆ ಹಾಕೊಂಡ್ಬಿಡ್ತೀವಿ ಅಂತ. ಹಂಗ ಹಾಕೊಂಡ್ರೆ ಅದರಿಂದ ಸಾಯ್ತು ಅಂತ ಹೇಳಿ. ಫಸ್ಟ್ ಆ ಬೈಟ್ ಆದ್ಮೇಲೆ, ಕಚ್ಚಿದ್ಮೇಲೆ ಅದರಲ್ಲಿ ವಿಷ ಹೋಗಿದೆ ಇನ್ನ ನಮ್ಮ ಶರೀರದಲ್ಲಿ ಅಂತ ಫಸ್ಟ್ ಟೆಸ್ಟಿಂಗ್ ಆಗುತ್ತೆ, ಒಂದ್ 5 ನಿಮಿಷದಲ್ಲಿ ಅಲ್ಲೇ ಒಬ್ಬಡಿಯಲ್ಲಿ. ಆದ್ಮೇಲೆ ಇದೆ ಅಂತ ಹೇಳಿ ಮಾತ್ರ ಅದಕ್ಕೆ ನಲ್ಲಿ ಹಾಕ್ತಾರೆ, ಅಂದ್ರೆ ಗ್ಲುಕೋಸ್ ಅಲ್ಲಿ ಹಾಕ್ತಾರೆ. ಹಂಗೆ ಡೈರೆಕ್ಟ್ ಆಗಿ ಹಾಕಿ ಬರಲ್ಲ. ಆ ಡೈರೆಕ್ಟ್ ಆಗಿ ಹಾಕಬೇಕು ಅನ್ನೋ ಒಂದು ಜನಕ್ಕೆ ಒಂದು ಕಲ್ಪನೆ ಇದೆ. ಅದು ಆತರ ಯಾವ ಇಟ್ಕೋಬಾರದು ಯಾರು ಮನೆಯಲ್ಲಿ, ಅದು ಹಾಕಂಗಿಲ್ಲ. ಯಾಕಂದ್ರೆ ಅದು ಆಂಟಿವೆನಮ್ ಕೂಡ ಹಾವಿನ ವಿಷ ಏನಂತೀವಿ ನಾವು, ಏನಮ್ ಅಂತೀವಿ, ಅದರಿಂದನೇ ರೆಡಿ ಆಗುತ್ತೆ. ಸೊ ಅದಕ್ಕೆ ಜನಕ್ಕೆ ಅದು ಹೇಳಲಿಕ್ಕೆ ನಾನು ಇಷ್ಟಪಟ್ಟಿದ್ದೆ, ನಮ್ಮ ಸಂಸ್ಥೆ ಇಲ್ಲ. ಇನ್ನೂ ಒಂದೇನಂದ್ರೆ, ಹಾವು ಬಂದಿದ್ ಕೂಡಲೇ ನೀವು ಗಾಬರಿ ಆಗಿರ್ತಾರೆ. ಎಲ್ಲಾರು ಗಾಬರಿ ಆಗ್ಬಿಟ್ಟು ಯಾರಿಗೋ ಒಂದು, ನೀವು ಫ್ರೆಂಡ್ಸ್ ಇರ್ತಾರೆ, ಯಾರೋ ಇರ್ತಾರೆ ಹಾವು ಅಂತ ಹೇಳಿ ಕರ್ಕೊಂಡ್ಬಿಡ್ತೀರಾ ಮನೆಗೆ. ಅವನು ಅಥಾಂಟಿಕ್ ಇಲ್ಲ, ಏನೋ ಕಲ್ತಾನೆ ಇರ್ತಾರೆ. ಅವನು ಕೈಯಿಂದ ಹ್ಯಾಂಡಲ್ ಮಾಡ್ತಾರೆ. ಕೈಯಿಂದ ಹ್ಯಾಂಡಲ್ ಮಾಡಿದ್ರೆ, ಈಗ ನಮ್ಮ ಸಂಸ್ಥೆಯಿಂದ ನಾವು ಒಂದು ಕಟ್ಟಿಗೆಯಿಂದ ಏನೋ ಒಂದು ಹಾನಿ ಮಾಡ್ತೀವಿ. ನಿಮ್ ದೃಷ್ಟಿಯಲ್ಲಿ, ಜನ ದೃಷ್ಟಿಯಲ್ಲಿ ಏನಿದೆ ಅಂದ್ರೆ, ಇವ್ರಿಗೆ ಭಯ ಬೀಳ್ತಾರೆ, ಇವ್ರು ಹಾವಿಗೆ. ಇವ್ರು ಅಷ್ಟು ಹೀರೋ ಅಲ್ಲ. ಕೈಗೆ ತಗೊಂಡು ಆಡಸವನು, ಹಾವು ಜೊತೆ ಸ್ವಲ್ಪ ಆಟ ಆಡೋನು ಈಗ ಹೀರೋ ಆಗ್ತಾರೆ. ಅವ್ನಿಗೆ ಲೈಫ್ ಜಾಸ್ತಿ ಬರ್ತಾವ ಅಂತ ಹೇಳಿ ಅದು ಎಲ್ಲ ಮಾಡ್ತಾರೆ. ಮಾಡ್ಕೊಂಡು ಸಾಕಷ್ಟು ಅನಾಹುತಗಳು ಫೋಟೋ ನಮ್ಮ ತರ ಇದೆ, ಆ ವಿಡಿಯೋ ಇದೆ, ಅದನ್ನು ಕೂಡ ನಾನು ಹಂಚ್ಕೊಂತೇನೆ. ಅಲ್ಲಿ ಏನಾಗುತ್ತೆ, ನೀವು ಯಾವಾಗ ಕರಿತೀರಾ ಅವ್ರಿಗೆ, ಅವ್ರು ಹುಮ್ಮಸ್ಸಾಗಿ ಹಿಡ್ಕೊಂಡ್ಬಿಟ್ಟು ಅದ್ರ ಜೊತೆಯಲ್ಲಿ ಆಡ್ತಾರೆ. ಅವಾಗ ಅನಾಹುತ ಏನಾಗುತ್ತೆ, ಕನಿಷ್ಠ ಅಂದ್ರೆ ಕೂಡ ಒಂದು ಟ್ರೀಟ್ಮೆಂಟ್ 30,000 ಇಂದ 40,000 ಟ್ರೀಟ್ಮೆಂಟ್ ಆಗುತ್ತೆ. ಡೆತ್ ಕೂಡ ಆಗಬಹುದು. ಯಾರು ಕರಿತಾನೆ ಅವರೇ ಅದಕ್ಕೆ ಕಾರಣ ಆಗ್ತಾರೆ. ಸೊ ಅದಕ್ಕೋಸ್ಕರ ಸಂಸ್ಥೆಯಿಂದಾನೇ ಕರ್ಕೊಳ್ಳಿ. ಇಲ್ಲ ಅರಣ್ಯ ಇಲಾಖೆಗೆ ಮಾಡಿದ್ರೆ, ನೀವು ಅರಣ್ಯ ಇಲಾಖೆಯಲ್ಲಿ ಯಾರು ಅಥಾಂಟಿಕ್ ಇದ್ದಾರೆ ಅವ್ರಿಗೆ ನಿಮಗೆ ಕಾಲ್ ಕೊಡ್ತಾರೆ, ನಂಬರ್ ಕೊಡ್ತಾರೆ. ಸೊ ಅವ್ರಿವ್ರು ಕರ್ಕೋಬಹುದು. ಅದು ಸೇಫೆಸ್ಟ್ ಮೆಥಡ್, ಸೇಫೆಸ್ಟ್ ಇದು ಯಾರು ಜನಕ್ಕೆ. ಹಾವು ಬಂದಿದ್ ಕೂಡಲೇ ಒಂದೇನ್ ಮಾಡ್ತಾರೆ, ಮನೆ ಮುಚ್ಕೊಂಡ್ಬಿಡ್ತಾರೆ. ಅಂದ್ರೆ ಓಡಿ ಹೊರಗೆ ಬಂದು ಮನೆ ಮುಚ್ಚಿಬಿಡ್ತಾರೆ. ಹಾವು ಎಲ್ಲಿ ಹೋಗಿದೆ ಅಂತ ಗೊತ್ತಾಗಲ್ಲ. ಫಸ್ಟ್ ಒಂದು ಹಾವು ಬಂದು ಬರೀ ಫಿಲಿಮ್ ಅಲ್ಲಿ ಮಾತ್ರ ಫಾಲೋ ಮಾಡಿ ಕಚ್ಚೋದು. ಅದು ಹೀರೋನ್ಗೆ ಕಚ್ಚುತ್ತೆ 99%, ಹೀರೋ ಬದುಕ್ತಾನೆ. ಆ ತರ ಆಗುತ್ತೆ. ಆ ತರ ಏನಾಗಲ್ಲ. ನಾಯಿ ತರ ಯಾವತ್ತೂ ಹಾವು ನಿಮ್ಗೆ ಹಿಂಬಾಲಿಸಲ್ಲ. ನಿಮ್ಗೆ ನೋಡಿ ಅದು ಗಾಬರಿ ಪಡುತ್ತೆ, ನೀವು ಅದಕ್ಕೆ ನೋಡಿ ಗಾಬರಿ ಪಡ್ತೀರಾ. ಗಾಬರಿ ಪಡೋದು ಯಾವ ರೀತಿ ಇಲ್ಲ. ಹಾವು ನಿಮ್ ಮನೆಗೆ ನುಗ್ಗಿತಂದ್ರೆ ಎಲ್ಲಿ ಹೋಗಿ ಅದು ವಾಸಿ ಆಗ್ತಾ ಇದೆ ನೋಡ್ಬೇಕು. ಸ್ವಲ್ಪ ದೂರದಿಂದ, ಒಂದು 10 ಫೀಟು ದೂರದಿಂದ ನೋಡ್ಬೇಕು. ಎಲ್ಲಿ ಹೋಗಿ ಅದು ಇದೆ, ಎಲ್ಲಿ ಅದು ಸ್ಟೇ ಆಗುತ್ತೆ ಅಂತ ನೋಡ್ಬಿಟ್ರೆ ಹಿಡಿಯೋರು ಕೂಡ ಅದಕ್ಕೆ ಸಂರಕ್ಷಣೆ ಮಾಡೋದು ಕೂಡ ಬಹಳ ಈಸಿ ಇರುತ್ತೆ. ಇಲ್ಲಾಂದ್ರೆ ಪೂರಾ ಟೈಮ್ ಅಲ್ಲಿ ಹೋಗ್ಬಿಡುತ್ತೆ. ಎಲ್ಲೋ ಕತ್ಲಲ್ಲಿ ಹಾವು ಯಾವತ್ತನಾಗ್ಲಿ ಬೆಳಕಲ್ಲಿ ಕೂಡ ಕತ್ಲಲ್ಲಿ ಇರುತ್ತಂತ ಅಲ್ಲಿ ಹೋಗಿ ಬಿಡುತ್ತೆ. ಸೊ ಜನ ಕತ್ಲಲ್ಲಿ ಕೂಡ, ಈಗ ಸಮ್ಮರ್ ಅಲ್ಲಿ ಕತ್ಲಲ್ಲಿ ಏನೋ ಬಟ್ಟೆ ಇಟ್ಟಿರ್ತಾರೆ, ಏನೋ ಸಾಮಾನು ಇಟ್ಟಿರ್ತಾರೆ ಮನೆಯಲ್ಲಿ ಹೆಣ್ಮಕ್ಳು. ಅವ್ರು ಏನ್ ಮಾಡ್ತಾರೆ, ಚಕ್ಕ ಅಂತ ಕೈ ಹಾಕ್ಬಿಟ್ಟು ತಗೊಂಡ್ಬಿಡ್ತಾರೆ. ಸೊ ಕೈಗೆ ಬೈಟ್ ಹಾಕ್ಬಿಡುತ್ತೆ. ಯಾವಾಗ ಎಲ್ಲಿ ಔಟ್ಸ್ಕಟ್ಸ್ ನಲ್ಲಿ ಜಾಸ್ತಿ ನಮ್ಮ ಬಳ್ಳಾರಿ ಬೆಳ್ತಾ ಇದೆ. ಈಗ ಏರಿಯಾಸ್ ದೊಡ್ಡದಾಗ್ತಾ ಇದೆ, ಹೊಲದಲ್ಲಿ ಎಲ್ಲ ಈಗ ಪ್ಲಾಟ್ ಆಗ್ತಾ ಇದಾವೆ. ಅದು ಸ್ನೇಕ್ಸ್ ಅಲ್ಲಿ ಜಾಸ್ತಿ ಅವ್ರ ಮನೆಗೆ ನುಗ್ತವೆ. ಸೊ ಅಂತ ಜನ ಎಲ್ಲ ಬಹಳ ಅಲರ್ಟ್ ಆಗಿರ್ಬೇಕು. ಈ ಸಮಯದಲ್ಲಿ ಒಂದ್ 3 ತಿಂಗಳು ಜಾಸ್ತಿ ಹಾವುಗಳು ಬರ್ತವೆ. ಅದು ಇಷ್ಟೇ ಆಗ್ತವೆ, ನಿಮ್ಗೆ ಕಡಿಲಿಕ್ಕಲ್ಲ. ಕಡಿಬೇಕಂತ ಕಾನ್ಸೆಪ್ಟೇ ಇಲ್ಲ ಹಾವುಗಳಿಗೆ ನಿಮ್ಗೆ ಕಡಿಬೇಕಂತ.
ಯಾವಾಗ ನೀವು ಅದಕ್ಕೆ ಮುಂದೆ ಹೋಗ್ತೀರಾ ಅದು ಗಾಬರಿ ಆಗಿರುತ್ತೆ. ನಮ್ಗೆ ಎಲ್ಲಿ ಅವರು ಹೊಡೆದ್ ಬಿಡ್ತಾರೆ ಅಂತ ಹೇಳಿ ಆ ಗಾಬರಿಯಿಂದ ಅದಕ್ಕೆ ಅಟ್ಯಾಕ್ ಮಾಡುತ್ತೆ ಅಷ್ಟೇ ಆಗ್ಲಿ, ಇಲ್ಲಾಂದ್ರೆ ಅದು ಅಟ್ಯಾಕ್ ಮಾಡಲ್ಲ. ಅದು ನಮ್ಮ ಸಮಸ್ಯೆ. ಇದು ಈ ತರ ಇದೆ. ಈ ತರ ಪೋಸ್ಟ್ ಕೂಡ ನಾವು ಸಾಕಷ್ಟು ಜಾಗ ಈಗ ಪಬ್ಲಿಕ್ ಪ್ಲೇಸ್ ಅಲ್ಲಿ ಅಣಿಸ್ತೀವಿ. ಸಾಕಷ್ಟು ಏನಾಗುತ್ತೆ ಅಂದ್ರೆ ಇದಕ್ಕೆ ಗೊತ್ತಾಗ್ಬಿಟ್ರೆ ಯಾವ ಪೈಸನ್ ಇದೆ ಯಾವ ಪೈಸನ್ ಇಲ್ಲ ಅಂದ್ರೆ ಜನ ಸ್ವಲ್ಪ ಸಮಾಧಾನ ಇರ್ತಾರೆ. ಇಲ್ಲಾಂದ್ರೆ ಏನಾಗುತ್ತೆ, ಎಲ್ಲಾ ಹಾವುಗಳು ಪೈಸನ್ ಇದೆ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಕೆಲವು ಹಾವುಗಳು ಮಾತ್ರನೇ ಪೈಸನ್ ಇರೋದು, ವಿಷಕಾರಿ ಇರೋದು, ಮಿಕ್ಕಿದೆಲ್ಲ ಪೈಸನ್ ಇರಲ್ಲ. ಸರ್ ಬಳ್ಳಾರಿ ಮಾತ್ರ ಅಲ್ಲ, ನಂದು ಬಳ್ಳಾರಿ ಡಿಸ್ಟಿಕ್ ಅಲ್ಲಿ ನನ್ನ ಕರೆದು ಹೋಗ್ತಾರೆ. ಕನಿಷ್ಠ ಈಗ 20,000 ಆಯ್ತು. ಇಲ್ಲ ನನ್ನ ಫೀಲ್ಡ್ ಅಲ್ಲಿ ನಾನು 25 ವರ್ಷದಿಂದ ಇದ್ದೀನಿ. 25 ವರ್ಷದಲ್ಲಿ ಒಂದು 20,000 ಆಗಿದೆ. ರಿಕಾರ್ಡ್ಸ್ ಬಂದು ಒಂದ್ 2-3 ಸಾವಿರ ರಿಕಾರ್ಡ್ ಇರ್ತದೆ. ಯಾಕಂದ್ರೆ ಎಲ್ಲರೂ ಬರೋದು ಕೊಡಲ್ಲ ನಮ್ಗೆ. ಯಾರು ಸ್ವಲ್ಪ ನಮ್ಗೆ ಪರಿಚಯ ಇರ್ತಾರೆ ಅವ್ರು ಬರ್ದು ಕೊಡ್ತಾರೆ, ಸರ್ ಥ್ಯಾಂಕ್ಸ್ ಅಪ್ಪ ಅಂತ ಹೇಳಿ. ಕೆಲವು ಜನ ಬರ್ದು ಕೊಟ್ಟಾರೆ, ಅದಂತದ್ದು ಒಂದು ಲೆಟರ್ಸ್ ಇರ್ತವೆ. ಕೆಲವು ನಾವು ಕೂಡ ರಿಕಾರ್ಡ್ ಮೇಂಟೈನ್ ಮಾಡ್ತೀವಿ, ಎಲ್ಲಿ ಇರ್ತೀವಿ ಏನಿಲ್ಲ ಅಂತ, ಅದೆಲ್ಲ ರಿಕಾರ್ಡ್ಸ್ ಇರ್ತದೆ. ಕೆಲವು ರಿಕಾರ್ಡ್ಸ್ ಇರಲ್ಲ. ನಮ್ಮ ಸಂಸ್ಥೆಯಿಂದ ಕೂಡ ಹುಡುಗರು ಇದ್ದಾರೆ ದೇವರು. ಸೊ ಅವ್ರಿಗೆ ಕೂಡ ನಾವು ಅಥಾಂಟಿಕ್ ಮಾಡಿದ್ವಿ. ಅಥಾಂಟಿಕ್ ಪ್ರಕಾರನೇ ಅವ್ರು ಇಳಿಬೇಕು, ಕೈಯಿಂದ ಆಟ ಆಡಬಾರ್ದು.